ಗೊತ್ತಾಗುವಂಥದ್ದು. ಹೀಗಾಗಿ ಅವ್ರು ಏನೋ ಮಾಡಿದ್ರು ಈ ಸಲ ಅವ್ರು ತಲೆಯಲ್ಲ ಅವ್ರ ಮಗನಿಗೆ ಸೋಲಿಸ್ಬೇಕು ಅಂತೇಳಿ ಒಂದು ನಮ್ದು ಗೆಸ್ ರೀ, ನೆಕ್ಕೆ ಅಂತಲ್ಲ ಗೆಸ್ ಮಾಡ್ತಾ ಇದ್ವಿ. ಈ ಕ್ಷೇತ್ರದಲ್ಲಿ ಗೆಸ್ಸು ಒಂದು ನಡೀತಿರ್ತದೆ. ಸಮಾಜಕ್ಕೆ ದಿಟ್ಟು ಹೆಣ್ಣು ಮಕ್ಕಳನ್ನ ಕೊಟ್ಟಂತಹ ಪಂಚಮಸಾಲಿ ವರ್ಗದ ಮಹಿಳೆ ನಾನು. ಹಾಗಾಗಿ ನಾನು ಇಡೋ ಹೆಜ್ಜೆ ತುಂಬಾ ಗಟ್ಟಿಯಾಗಿರುತ್ತೆ ಮತ್ತು ಯಾರ ತಂಟೆಗೂ ಹೋಗೋದಿಲ್ಲ ನಾನು ಅಂತ ಹೇಳಿದ್ದಾರೆ. ಅದು ಕೂಡ ಗೋಕಾಕ್ ಕ್ಷೇತ್ರಕ್ಕೆ ಬಂದಾಗ ಈ ಮಾತನ್ನ ಹೇಳಿದ್ದು. ಎಲ್ಲೋ ಒಂದ್ ಕಡೆ ಹೇಳಿಲ್ಲ ಇನ್ನೊಂದು ಮಾತು, ನಾನು ಯಾರ ತಂಟೆಗೂ ಹೋಗೋದಿಲ್ಲ, ನನ್ನ ತಂಟೆಗೆ ಬಂದು ನಾನು ಬಿಡೋದಿಲ್ಲ ಅಂತ ಹೇಳಿಲ್ಲ. ಆ ತರ ಹೇಳಿ ಅದಕ್ಕೆ ಜನಾನೇ ಉತ್ತರ ಕೊಡ್ತಾರೆ. ಅದಕ್ಕೆ ಜನ ಉತ್ತರ ಕೊಡ್ತಾರೆ, ನಾನೇನು ಮಾತಾಡಕ್ ಹೋಗಲ್ಲ ಅಂತ ಹೇಳಿದ್ದು ಅವರು. ಅಂದ್ರೆ ಜನಾಭಿಮಾನ ಮತ್ತು ಜನರ ಬೆಂಬಲ ಅಷ್ಟರ ಮಟ್ಟಿಗಿದೆ ಅವರಿಗೆ ಅಂತ ಅವ್ರು ಹೇಳಿದ್ದು. ಅಂದ್ರೆ ಅವರು ಈ ಭಾಗದ ಪಂಚಮಸಾಲಿ ಕಾರ್ಡನ್ನು ಉಪಯೋಗ ಮಾಡಿದ್ರು. ನಾನು ಪಂಚಮಸಾಲಿ ದಿಟ್ಟ ಮಹಿಳೆ ಅಂತ. ಇದಕ್ಕೆ ನಂತರ ಉತ್ತರ ಬಂದಿದ್ದು ನೋಡಿರ್ಬೋದು ನಿರಾಣಿ ಅವರಿಂದ. ನಿರಾಣಿ ಅವರು ಹೇಳಿದ್ರು ಇವತ್ತು ಪಂಚಮಸಾಲಿನೂ ಅಲ್ಲ ಬಣಜಿಗರು ಅಲ್ಲ ಅನ್ನೋ ಮಾತಾಡಿದ್ರು. ಮತ್ತೆ ನಮ್ಮ ಸ್ವಾಮಿಗಳು, ನಮ್ಮ ಇವರು ಯಾರವರು ನಮ್ಮ ಈ ಇದರಲ್ಲಿ ಪಂಚಮಸಾಲಿ ಪೀಠದ ಸ್ವಾಮಿಗಳು, ಆ ಸ್ವಾಮಿಗಳು ಅವ್ರ ಮೃತ್ಯುಂಜಯ ಸ್ವಾಮಿಗಳು ಕಾಣ್ತದವರು. ಅವ್ರು ಹೇಳಿದರು ಇಲ್ಲ, ಅವರು ಪಂಚಮಸಾಲಿ ಹೆಣ್ಣು ಮಗಳು ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಬೇಕಾಗಿಲ್ಲ. ನಮ್ಮ ಒಂದು ಇದಕ್ಕಾಗಿ ಹೋರಾಟಕ್ಕೆ ನಮ್ಮ ಒಂದು ಮೀಸಲಾತಿ ಸಲುವಾಗಿ ಹೋರಾಟ ಮಾಡಿದ್ದಾರೆ ಅವರು ಪಂಚಮಸಾಲಿನ ಅನ್ನುವಂಗೆ ಮಾತಾಡಿದರು. ಅಂದ್ರೆ ಇದು ಏನಾಗಿದೆ, ಇಬ್ಬರು ಅವ್ರ ಕಡೆ ಬಣಜಿಗರು, ಇನ್ನೊಂದು ಕಡೆ ಪಂಚಮಸಾಲಿಯವರು ನಿಂತಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಬಣಜಿಗರು. ಅದಕ್ಕೆ ಬಣಜಿಗರ ಸಂಖ್ಯೆ ಸ್ವಲ್ಪ ಕಡಿಮೆ ಅದ ಅಂತ ಕಾಣ್ತದೆ, ಪಂಚಮಸಾಲಿ ಸಂಖ್ಯೆ ಹೆಚ್ಚದ. ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಾವು ಚೆನ್ನಮ್ಮ ರಕ್ತವರು ಹಾಗೆ ಹೀಗೆ ನೋಡ್ರಿ, ಚೆನ್ನಮ್ಮ ಇದ್ದಾಗೂ ಎಂದೂ ಜಾತಿ ರಾಜಕಾರಣ ಮಾಡಲಿಲ್ಲ. ಅವರು ಒಂದು ಆವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ಅದಕ್ಕಾಗಿ ತಮ್ಮ ಜೀವನವನ್ನು ನರಕದಲ್ಲೇ ಕಳೆದ್ರು ಅವರು ಕೊನೆ ಕಾಲದವರೆಗೂ. ನಾನು ಕೊನೆ ಕಾಲವರೆಗೂ ನಾವೇನು ಕೇಳಿಲ್ಲಪ್ಪ, ಮತ್ತೆ ಇಲ್ಲಿ ಓದಿಲ್ಲ. ನಾ ಪಂಚಮಸಾಲಿ ಹೆಣ್ಮಗಳು, ನಾ ಪಂಚಮಸಾಲಿ ಹೆಸರಾಗಿ ಬಡದಾಡ್ತೀನಿ ಅನ್ನೋಂಥ ಮಾತು ಮಾತಾಡಲಿಲ್ಲ. ಅವರ ಜಾತಿ ಹೇಳಿದ ಇವತ್ತು ರಾಜಕಾರಣ ಮಾಡೋದು ಕಾಂಗ್ರೆಸ್ಸಿಗರು ನಾವಿಲ್ಲಪ್ಪ ಧರ್ಮ ಮಾಡಬಾರ್ದು, ಮಾಬ್ ಲಿಂಚಿಂಗ್ ಮಾಡ್ತಾರೆ ಇವರು, BJP ಅವರು ಹಾಗೆ ಹೀಗೆ ಮಾತಾಡ್ತಾರೆ ಇವರು. ಇವ್ರು ಏನು ಮಾಡಿದ್ರಿ ಈಗ ಅಂದ್ರೆ ನೀವು ಹೇಳಿ ನೆನೆಸ್ಕೊಳ್ರಿ. ನೋಡಿ ಹೌದಪ್ಪ, ಚೆನ್ನಮ್ಮ ಇದಕ್ಕೆ ನಾಡಿಗೆ ಸ್ವತಂತ್ರ ಹೋರಾಟ ಮಾಡಿ ಅಂದರೆ ತಪ್ಪಿಲ್ಲ. ಆದರೆ ಆ ರಕ್ತದಿಂದ ಬಂದಿದ್ದೀನಿ, ಅದಕ್ಕೆ ನಾನು ಯಾರಿಗೆ ಅಂಜು ಪ್ರಶ್ನೆ ಬರೋದಿಲ್ಲ. ಯಾಕೆ ನೀವು ಬೆಳೆದು ನಿಂತಿದ್ದೀರಿ ಇವತ್ತು, ಯಾರಿಗೆ ಯಾಕೆ ಅನಿಸ್ತೀರಿ ನೀವು? ಇವತ್ತು ನಮ್ಮ ಸಂವಿಧಾನ ಅದಲ್ಲ ತೋಡೋದು, ಸಂವಿಧಾನ ನಿಮ್ಗೆ ರಕ್ಷಣೆ ಕೊಟ್ಟದಲ್ಲ. ಸಂವಿಧಾನ ಬಗ್ಗೆ ಮಾತಾಡ್ರಿ. ಹೌದು, ಸಂವಿಧಾನ ನಮ್ಮ ಹೆಣ್ಮಕ್ಳಿಗೆ ಇದನ್ನು ಕೊಟ್ಟದಂತೆ. ಜಾತಿ ಮಾತಾಡೋದು ಇದು ಮಾಡ್ರಿ. ಮತ್ತು ನೀವು ಜಾತಿ ಮಾತಾಡ್ರಿ, ಅವ್ರು ಎದುರಾಳಿಗಳು ಅದನ್ನ ಮಾತಾಡ್ತಾರೆ. ನೀವು ಆ ಜಾತಿ ಎಬ್ಬಿಸ್ಕೊಟ್ಟು ಇದೊಂದು ಹೋಲ್ಡ್ ಹೊಡಿದ ತಂತ್ರನ ಇವತ್ತು ವಿಶೇಷವಾಗಿ ನಾವು ಕಲ್ತಾರದಿಂದ ತಿಳ್ಕೊಂಡಿದ್ವಿ, ಅಥವಾ ಮಿಡಲ್ ಕ್ಲಾಸಲ್ಲಿ ನಾವು ಏನಿದ್ವಿ. ನಾವಿವತ್ತು ನಾವು ಗೊತ್ತಿದ್ದು ಜಾತಿ ಇದ್ರೊಳಗೆ ಎಂಟ್ರ್ ಆಗಿಬಿಟ್ಟಿರ್ತೀವಿ ನಾವು. ಮತ್ತು ಹೇಳೋದು ಜಾತಿ ಆತಿದ್ರು ಬಸವಣ್ಣವ್ರು ನೆನಪು ಮಾಡ್ಕೊಳ್ಳೋದು, ಮತ್ತೆ ಮಾಡೋದು ಮಾಡ್ತಾ ಇರ್ತೀವಿ. ಆದರೆ ಮಾಡೋ ಕೆಲಸ ಅದನ್ನು ಮಾಡ್ತಾ ಇರ್ತೀವಿ. ಅದು ನಾವು ಅನ್ನೋದೇನು ಈ ಸಂದರ್ಭದಲ್ಲಿ ಅಂದರೆ ನೀವು ಯಾರು ನಿಮ್ಮ ಜಾತಿ ಉಪಯೋಗ ಮಾಡಬೇಡ್ರಿ. ಯಾಕಂದರೆ ಆಲ್ರೆಡಿ ಮತ್ತು ಈಗ ಕೋಡು ಇರ್ತದೆ, ಎಲೆಕ್ಷನ್ ಕೋಡ್ ಇರ್ತದೆ. ಈ ಸಂದರ್ಭದಲ್ಲಿ ಜಾತಿ ಧರ್ಮ ಗಿರ್ಮ ಕೇಳಿ ನೀವು ಮತ ಕೇಳೋದು ಅಪರಾಧ. ನೀವು ಇನ್ನೊಬ್ರು ಹೇಳ್ತೀರಿ ಅಪರಾಧ ಅಂತ, ಮತ್ತು ನೀವು ಅದನ್ನು ಪಾಲಿಸ್ರಿ. ಅಂದ್ರೆ ಈ ಮೂಲಕ ಇಂಡೈರೆಕ್ಟ್ ಆಗಿ ಅವ್ರು ರಮೇಶ್ ಜಾರಕಿಹೊಳಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದಾರೆ. ಅದೇ ಡೈರೆಕ್ಟ್ ಆಗಿ ಕೊಡ್ರಿ, ಡೈರೆಕ್ಟ್ ಆಗಿ ರಮೇಶ್ ಅವರಿಗೆ ಹೆಣ್ಣುಮಗಳಿದ್ದೀರಿ, ಹೆಣ್ಣುಮಗಳಿಗೆ ನೀವು ರಕ್ಷಣೆ ಕೊಡ್ರಪ್ಪ. ಎಲ್ಲರೂ ನಮ್ಮ ಮಗನ ಆರಿಸ್ತಾರೆ ಸಿಂಗರ್ ಕೇಳ್ರಿ. ಅದು ತಪ್ಪನ, ಕುಟುಂಬ ರಾಜಕಾರಣ ತಪ್ಪನ, ಬಟ್ ನೀವು ಕೇಳ್ರಿ, ತಪ್ಪಿಲ್ಲ. ಅವರು ಅದನ್ನ ಮಾಡ್ತಿದ್ರು, ನೀವು ಅದನ್ನ ಮಾಡ್ರಿ, ಏನಿಲ್ಲ. ಅದು ಜಾತಿ ಯಾಕೆ ತರಬಾರ್ದು ಅಂತ ಹೇಳೋದು ಈ ಸಂದರ್ಭದಲ್ಲಿ. ಅಂದ್ರೆ ಜಾತಿಯನ್ನು ನಾವು ಬಿಡ್ಬೇಕಂತ ಹೇಳ್ತಾ ಇದ್ವಿ. ಕಾಂಗ್ರೆಸ್ನ 3 ಸಿದ್ಧಾಂತ ಇವತ್ತು ಮೀಸಲಾತಿ ತೆಗಿಬೇಕು, ಹಾಗೆ ಮಾಡ್ತಾ ಇದ್ದಾರೆ. OBC ಇದನ್ನು ಮಾಡಬೇಕು, ಮೀಸಲಾತಿ ಅದು ಹೇಳ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು. ಇರಲಿ ಮಾಡ್ರಿ ಅವ್ರಿಗೆ. ಆದರೆ ಅದನ್ನು ಹಿಡಿದ ಪ್ರಚೋದನೆ ಮಾಡಿ ವೋಟ್ ಪಡ್ಕೊಳ್ಳೋಂಥದ್ದು ತಪ್ಪ. ಆ ಕೆಲಸ ಎದುರೇ ಮಾಡ್ತಾರೆ. ಹಾಗೆ ಅವ್ರು ಹೇಳ್ತಾರೆ ನೀವು ಮಾಡಿದ್ದು ನಾವು ಮಾಡಿದ್ದು ಅಂತ ಹೇಳ್ತಾರೆ. ಆಗೇನು ಉಳಿತಪ್ಪ ಅಂದ್ರೆ ಚುನಾವಣೆ ಮೌಲ್ಯ ಇರ್ತದಲ್ಲ, ಮೌಲ್ಯ ಕಡಿಮೆ ಆಗ್ತದೆ. ಅದಕ್ಕಾಗಿ ಇವತ್ತು ಅವ್ರು ನಿಜವಾಗಿ ದಿಟ್ಟು ಅದಾರ. ಲಕ್ಷ್ಮೀ ಬೆಳಗರಬಾಯಿ ಅವರು ಅವ್ರೇನು ಮಂಜೂರ್ಕರು ಇಲ್ಲ. ಯಾಕಂದರೆ ಒಬ್ಬರು ಇಡೀ ಜಿಲ್ಲಾದೊಳಗೆ ಒಂದು ಜಾರಕಿಹೊಳಿ ಕುಟುಂಬ ಸಲುವಾಗಿ ಎಲ್ಲಿ ಬಿಡಪ್ಪ ಅವರು ಸಾಗುವಂಥ ಜನ ಇರೋ ಮುಂದೆ ಇವತ್ತು ನಾವು ಓಪನ್ ಆಗಿ ಚಾಲೆಂಜ್ ಮಾಡಿದ್ರಪ್ಪ ಅಂದ್ರೆ ಸಂತೋಷ. ಅದಕ್ಕೆ ಜನನೂ ಮೆಚ್ತಾರೆ. ಹೋರಾಟ ಮಾಡಿರಿ, ಹೆಣ್ಮಗಳಾಗಿ ಮಾಡ್ತಾಯಿದ್ರಿ. ಅದಕ್ಕೆ ಎಲ್ಲರದ್ದು ಯಾರಾದ್ರೂ ಬೆಂಬಲ ಸಿಗ್ತದೆ. ಆದರೆ ನೀವು ಅದನ್ನು ಇಂಡೈರೆಕ್ಟ್ ಹೇಗೆ ಮಾಡ್ತೀರಿ? ಅವರು BJP ಪರ ಮಾಡ್ತಾರೆ, ನೀವು ಕಾಂಗ್ರೆಸ್ ಪರ ಮಾಡಿರಿ. ಅವರು ಓಪನ್ ಆಗಿ ಮಾತಾಡಲಿ ಅಂತ ತಪ್ಪದ. ಆದ್ರೆ ಮಾತಾಡೋರು ಏನಿರ್ಬೇಕು ಅಂದ್ರೆ ರಾಜಕೀಯ ವಿಶ್ಲೇಷಣೆ ಇರ್ಬೇಕನ, ಜನಕಲ್ಯಾಣದ ಸಲುವಾಗಿ ನೀವು ಏನು ಮಾಡ್ತೀರಿ ಅದನ್ನ ಹೇಳ್ಬೇಕನ. ಅದು ಬಿಟ್ಟು ವೈಯಕ್ತಿಕ ನಿಂದನೆಗಳೇ ಹೋಗಬಾರ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋದಲ್ಲಿ ಬಂದಲ್ಲೆಲ್ಲ ಹೊರಗಿಂದ ಬಂದವರು ಪಕ್ಷ ಬಿಟ್ಟು ಹೋದವರು ಅಥವಾ ಬೇರೆ ಬೇರೆ ವಿಚಾರಗಳನ್ನೇ ಕೆದಕ್ತಾ ಕೂತಿರ್ತಾರೆ, ನೀವು ಅಬ್ಸರ್ವ್ ಮಾಡಿದ್ರೆ. ಆದ್ರೆ
ಅವರು ತಮ್ಮ ಪಕ್ಷದ ಅಜೆಂಡಾಗಳನ್ನ ಅಥವಾ ತನ್ನ ಮಗ ಬಂದ್ರೆ ಏನ್ ಅಭಿವೃದ್ಧಿ ಆಗುತ್ತೆ ಕ್ಷೇತ್ರದಲ್ಲಿ ಅನ್ನೋದನ್ನ ಅವ್ರು ಯಾವತ್ತೂ ಮಾತಾಡಿಲ್ಲ. ಮಾತಾಡ್ತಾ ಇದ್ದಾರ, ನೀವು ಗಮನಿಸ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅಭಿವೃದ್ಧಿ ಬಗ್ಗೆ ಸಣ್ಣ ಇಲ್ಲೇ ಏನೋ ಮಾತಾಡಿದ್ದು